ಎಚ್.ಕೆ. ಪಾಟೀಲ್ ಅವರು ಗ್ರಾಮೀಣ ನಾವು ಸಾಲನ್ನು ಕೊಟ್ವಿ, ಹೆಣ್ಮಕ್ಳು ವಾಪಸ್ಸು ಕಟ್ಟಿದ್ರು, ಒಂದು ಮೌನ ಕ್ರಾಂತಿ ಆಯಿತು. ಸೂಪರ್ ಸೀಡ್ ಆಗಿ ಆಡಳಿತಾಧಿಕಾರಿ ಬಂದು ಮನಮೋಹನ್ ಸಿಂಗ್ ಅವರು ಸಾಲ ಮನ್ನಾ ಮಾಡತಕ್ಕಂಥ ಯೋಜನೆಯನ್ನು ಡಿಕ್ಲೇರ್ ಮಾಡಿದ್ರೆ ಅದರ ಬೆನಿಫಿಟ್ ಕೂಡ ಪಡ್ಕೊಳ್ಳಕ್ಕೆ ಆಗದೇ ಇರೋ ಸ್ಥಿತಿಗೆ ನಾವು ತಲುಪಿಟ್ಟಿದ್ವಿ. ಅಲ್ಲಿಂದ 1,000 ಕೋಟಿ ರೂಪಾಯಿ ವ್ಯವಹಾರ ಮಾಡುವಂತಹ ಸಂಸ್ಥೆ ಆಗಿ ನಾವು ಎರಡೂ ಜಿಲ್ಲೆಗಳಲ್ಲಿ 21,000 ಸ್ವಸಹಾಯ ಗುಂಪುಗಳನ್ನು ಮಾಡಿದ್ದೀವಿ. ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. 100 ಕೋಟಿ ರೂಪಾಯಿಗಳನ್ನು ಕೊಟ್ಟು ಹೆಣ್ಮಕ್ಳಿಗೆ ಕೊಟ್ವಿ. 95, 96, 97% 100ಕ್ಕೆ ಅಷ್ಟು ಜನ ಕರೆಕ್ಟ್ ಆಗಿ ಕಟ್ಟುಗಳನ್ನು ವಾಪಸ್ ಕಟ್ಟಿದ್ರು. ಯಾರು ಗಮನಿಸಲಿಲ್ಲ ಈ ದೇಶದಲ್ಲಿ. ಫೈನಾನ್ಸ್ ಮಿನಿಸ್ಟರ್ ನೋಡಲಿಲ್ಲ, ನವಾದವರು ನೋಡಲಿಲ್ಲ, ಮಾಧ್ಯಮದವರು ನೋಡಲಿಲ್ಲ, ಪ್ರಗತಿಪರ ಸಂಘಟನೆಗಳು, ಹೋರಾಟಗಾರರು, ಮಹಿಳಾ ಪರ ಯಾರು ಗಮನಿಸಲಿಲ್ಲ. ಮೌನ ಕ್ರಾಂತಿಯನ್ನೇ ಮಾಡಿಬಿಟ್ವಿ. ಹೆಣ್ಮಕ್ಳು ಸಾಲ ತಗೊಂಡ್ರೆ ಬಡವ ಹೆಣ್ಮಕ್ಳು ಗಂಟು ಮುಳುಗಿಸೋದಿಲ್ಲ, ಕಟ್ತಾರೆ ಅನ್ನೋದನ್ನು ರುಜುವಾತ್ ಮಾಡ್ತೀವಿ. ಮಹಾನ್ ಭಾವನ ಪ್ರೇರಣೆ ನನಗಿತ್ತು. ನಾನು ಅನ್ನೋ ಪ್ರಶ್ನೆ ನಮ್ಮ ಬದುಕಿನಲ್ಲಿ ಬರುವುದಿಲ್ಲ. ನಾವು ನಮ್ಮ ಹಿಂದೆ 4 ಜನ ಇದ್ರೆ ಮಾತ್ರ ಮಾಡಕ್ಕಾಗುತ್ತೆ. ಒಳ್ಳೆಯ ಕೆಲಸವನ್ನ ಪ್ರೋತ್ಸಾಹ ಮಾಡತಕ್ಕಂಥ ಜನ ಇದ್ರು, ನಮಗೆ ಪ್ರೋತ್ಸಾಹ ಕೊಟ್ಟರು. ಸೋಲಿಗೆ ಇದಕ್ಕೆ ನಾವು ಸಂಬಂಧ ಹಾಕಬಾರದು. ಸೋಲು ಜನರ ತೀರ್ಮಾನ. ಜನರ ತೀರ್ಮಾನವನ್ನು ಪ್ರಶ್ನೆ ಮಾಡುವ ಅಧಿಕಾರ ನಮಗಿಲ್ಲ. ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾದ ಜವಾಬ್ದಾರಿ ನಮಗಿರುತ್ತೆ. ಬಹಳ ಜನ ಸಿಗೋದಿಲ್ಲ ಸಾಲಗಳು, ಎಲ್ಲೂ ಬರ್ತಾ ಇಲ್ಲ. ಭುಜ ಕುಣಿಸ್ಕೊಂಡು ಮತ್ತೆ ಬಿಳಿ ಶರ್ಟ್ ಹಾಕೊಂಡು ಯಾಕೆ ಕಾಣಿಸ್ಕೊಡ್ಬೇಕು ಅಂದ್ರೆ ಮತ್ತೆ ಇನ್ನೊಂದು ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ, ಏನೇನಪ್ಪ ಆಗೋಯ್ತು ಅಂತೇಳಿ ಮದುವೆಗೆ ಹೋಗೋಣ, ಸಾವು ಹೋಗೋಣ, ಸ್ಥಿತಿಗೂ ಹೋಗೋಣ, ರಥೋತ್ಸವಕ್ಕೆ ಹೋಗೋಣ, ಏನಪ್ಪ ಚೆನ್ನಾಗಿದೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಸೋತು ಬಿಟ್ಟಿದ್ದೆ. ಚುನಾವಣೆಯಲ್ಲಿ ಸೋತಿದ್ರೆ ನಾನು ಹೇಳ್ತಾ ಇದ್ದೆ, 4 ಆಗಿತ್ತು, 5ನೇದಲ್ಲಿ ಸೋತು. ಬದುಕಿನಲ್ಲಿ ಸೋತು. ಏನ್ ಬದುಕಿನಲ್ಲಿ ಸೋಲು ಅಂದ್ರೆ ನಂಬಿಕೆ